ಸಮಾಜದ ಅಧ್ಯಕ್ಷರೇ ಹಾಗೂ ಎಲ್ಲ ಆತ್ಮೀಯ ಸಮಾಜದ ಬಂಧುಗಳು ಹಾಗೂ ಪತ್ರಕರ್ತ ಮಿತ್ರರು, ಇವತ್ತು ವಾಸ್ತವ ಸ್ಥಿತಿಯನ್ನು ವಿವರಿಸುವ ಅದೇ ರೀತಿಯಲ್ಲಿ ಎಲ್ಲ ಶಾಲೆಯಾಗಿದೆ ನಮ್ಮ ಸಮಾಜಕ್ಕೆ, ನಮ್ಮ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿ ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಸಂಖ್ಯೆಯನ್ನ ಇಷ್ಟು ಕಡಿಮೆ ಮಾಡಿ ತೋರಿಸಿದ್ದು ಯಾಕೆ, ಇದಕ್ಕೆ ಯಾರು ಕಾರಣರು ಅನ್ನೋದೇ ನಮ್ಮೆಲ್ಲರ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ಮಾಡಿ ನೀವು ಜಾತಿ ಗಣತಿಗೆ ಬೇಡ ಅಂತಿಲ್ಲ. ನಾನು ಒಬ್ಬ ಮಾಜಿ ಶಾಸಕ, ಸಚಿವ, ಇಲ್ಲಿ ಕೂತಿರೋರೆಲ್ಲರೂ ಎದೆ ಮುಟ್ಕೊಂಡು ಹೇಳಿ ನೋಡ, ನಮ್ಮ ಮನೆಗೆ ಬಂದು ನಮ್ಮ ವರದಿ ತಗೊಂಡು ಹೋಗ್ಯಾರ. ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದಾರ ಅಂತ ನಾವು ಹೆಂಗೆ ನಂಬುದು? ನಮ್ಮನೆಗೆ ಬಂದಿಲ್ಲ, ಮಂತ್ರಿ ಆದವ್ರ ಮನೆಗಿಲ್ಲ, ಶಾಸಕರಾದವ್ರ ಮನೆಗಿಲ್ಲ, MLCಗಳ ಮನೆಗಿಲ್ಲ. ಮತ್ತೆ ಯಾರು ಇದನ್ನ ವರದಿ ಕೊಟ್ಟವರು? ನಮಗಿಂತ ಜಾಸ್ತಿ ಮುಸಲ್ಮಾನರ ಮೇಲೆ ಅವರು ಅಲ್ಪಸಂಖ್ಯಾತರಾಗಬೇಕಾಗ್ತದೆ. ಈಗ ಅವ್ರು ಬಹುಸಂಖ್ಯಾತರು, ನಾವು ಅಲ್ಪಸಂಖ್ಯಾತರಾಗ್ತೀವಿ. ನಮ್ಮನ್ನು ಅಲ್ಪಸಂಖ್ಯಾತರು ಅಂತ ಘೋಷಣೆ ಮಾಡ್ತೈತೆ ಸರ್ಕಾರ. ಮಾಡುತ್ತಾ? ರೈತ ಮಾಡಕ್ ಸಾಧ್ಯನಾ? ಮಾಡಬೇಕು, ಮಾಡಿ ನೋಡಿ. ಅಲ್ಪಸಂಖ್ಯಾತರಂತ ಅವರಿಗೆ ಹೇಳಿ, ನಮಗಿಂತ ಜಾಸ್ತಿ ಅವರಿದ್ದಾರೆ ಅಂತ ಹೇಳಿದ ಮೇಲೆ ಅವರಂಗ ಅಲ್ಪಸಂಖ್ಯಾತ? ಇದನ್ನ ನಾವು ಪ್ರಶ್ನೆ ಮಾಡತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇಲ್ಲಿ ರಾಜಕೀಯವನ್ನ ಎಲ್ಲ ಬಿಟ್ಟು ನಮ್ಮ ಸಮಾಜ ಇದ್ರೆ ನಾವು ಅಂತಕ್ಕಂಥ ಏನಿದೆಯಲ್ಲ, ಎಲ್ಲವನ್ನ ಬದಿಗಿಟ್ಟು ನಾವು ಹೋರಾಟ ಮಾಡುವ ಅನಿವಾರ್ಯತೆ ಬಂದು ನಿಂತಿದೆ. ಈಗ ಹೋರಾಟದಲ್ಲಿ ಯಾಕೆಂದ್ರೆ ಸಮಾಜ ಇದ್ದಾಗ ಮಾತ್ರ ನಾನು ಶಾಸಕನಾಗೋದಕ್ಕೆ, ಸಚಿವನಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಸಮಾಜದ ಕೊಡುಗೆಯಿಂದ ಸಿಕ್ಕಿದೆ. ಒಬ್ಬ ಸಮಾಜದವರಂತ ನನ್ನನ್ನು ಮಂತ್ರಿ ಮಾಡಿದ್ದಾರೆ ಅನ್ನುವ ಅರಿವು ನನಗಿದೆ. ಹಾಗಾಗಿ ಸಮಾಜ ಇದ್ದಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗ್ತೀವಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡ ಹೋರಾಟ ಮಾಡಿ ಸರ್ಕಾರದ ಕಣ್ಣು ತರಿಸಿ ಇದನ್ನ ಇನ್ನೊಂದು ಸಾರಿ ಈ ವರದಿಯನ್ನ ಸಂಕ್ಷಿಪ್ತವಾಗಿ ಮಾಡಿದ ಮೇಲೆ ತೀರ್ಮಾನಗಳಾಗಲಿ ಅಂತಕ್ಕಂಥ ಮನವಿಯನ್ನ ಸರ್ಕಾರಕ್ಕೆ ಮಾಡಿ ಶಾಸನ ಏನಿದೆಯಲ್ಲ, ಅದು ಆ ರಾಜ್ಯದ ಜನತೆ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರ್ತದೆ. ಹಾಗಾಗಿ ಸರಿಯಾದ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಬೇಕು. ಕಾಂತರಾಜವರ ವರದಿ ಏನಿದೆಯಲ್ಲ, ಅದು ಬಹಳ ದೋಷದಿಂದ ಕೂಡಿದೆ. ಲಿಂಗವಂತ ಅಂತ ಒಂದು ಕೋಡು, ಲಿಂಗಾಯತ ಅಂತ ಒಂದು ಕೋಡು, ವೀರಶೈವ ಲಿಂಗಾಯತ ಅಂತ ಒಂದು ಕೋಡು, ಲಿಂಗಾಯತ ವೀರಶೈವ ಅಂತ ಒಂದು ಕೋಡು, ಜಂಗಮ ಅಂತ ಒಂದು ಕೋಡು, ರೆಡ್ಡಿ ಅಂತ ಒಂದು ಕೋಡು, ರಡ್ಡಿ ಅಂತ ಒಂದು ಕೋಡು, ಹೀಗೆ ಬೇರೆ ಬೇರೆ ಒಡೆದು ಹಂಚ್ಬಿಟ್ಟಾರ. ಅದರಿಂದ ನಮ್ಮ ಸಂಖ್ಯೆ ಬರೀ 60 ಲಕ್ಷಕ್ಕೆ ಕುಸಿತದ. ಅದರಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ವೀರಶೈವ ಲಿಂಗಾಯತ ಸಮಾಜವನ್ನ ತುಳಿಯುವಂತ ಕೈಂಕರ್ಯದಲ್ಲಿ ಸರ್ಕಾರ ತೊಡಗಬಾರದು ಹಾಗೆ ಅಂತ ತಿಳ್ಕೊಂಡು ಈ ಮೂಲಕವಾಗಿ ಈ ವೇದಿಕೆಯಿಂದ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ವಿಂಗಡ ಮಾಡದ ಹರಿಯರ ಬ್ರಹ್ಮಾದಿಗಳಿಗಾಗದಂತ ಇಂಥವ್ರು ಏನ್ ಮಾಡ್ತಾರೋ ನಮ್ಮ ಧರ್ಮ. ಇದು ಯಾರಿಂದಲೂ ಆಗಂಗಲ್ಲ. ವೀರಶೈವ ಧರ್ಮವಾಗಿ ಉಳಿತೈತೆ. ನೀವೇನು ಜನರು ಕಡಿಮೆ ತೋರಿಸಿದಲ್ಲ, ಭಗವಂತ ನಿಮಗೆ ತಾವಾಗಿ ಶಿಕ್ಷೆ ಕೊಡ್ತಾನೆ ಮಗನೇ. ಆ ತಾಕತ್ತು ಐತೋ ಇಲ್ಲೋ ನೋಡ್ರಿ. ತಪಸ್ವಿಗಳನ್ನು ಪೂಜೆ ಮಾಡ್ತಿರ್ತಾರಲ್ಲ, ಒಬ್ಬ ಮಹಾನ ತಪಸ್ವಿ ಮನಸ್ಸು ಮುರಿದುಬಿಟ್ರೆ ಮತ್ತೆ ನೀವು ಬೆಳಗಾಗ ಹೋಗ್ತೇವೆ. ಈ ಧರ್ಮವನ್ನು ಯಾರಿಂದಲೂ ಒಯ್ಯೋದಾಗಲ್ಲ. ಧರ್ಮ ಯಶಸ್ವಿ ಆಗ್ತದೆ ನೀವು ಮಾಡ್ತಕ್ಕಂತಹ ಕಾರ್ಯಕ್ಕೆ
ಭಗವಂತ ನಾವು ಕೂಡ ನಿಮ್ಮಿಂದಿರ್ತೀವಿ. ಯಶಸ್ವಾದ ನೆಚ್ಚೆಯಿಂದ ಎರಡು ಮಾತು ಹಾಕಿಕೊಳ್ಳಾಗ್ತದೆ. ಯಾರು ಹೋಗ್ಬೇಡ್ರಿ ಯಾರು ಹೊಸ ಜಾತಿ ಗಣತಿ ಮಾಡಬೇಕು. ಜೊತೆಗೆ ವೀರಶೈವ ಸಮಾಜ ಜೊತೆಗೆ ಅನೇಕ ಹಿಂದುಳಿದ ಸಮಾಜಗಳಿಗೂ ಅನ್ಯಾಯ ಆಗಿದೆ. ಇವತ್ತು ಉಪ್ಪಾರ ಭಗೀರಥ ಸಮಾಜ, ಗಂಗಾಮತ ಸಮಾಜ, ಯಾದವ್ ಸಮಾಜ, ಸವಿತಾ ಸಮಾಜ, ಮಡಿವಾಳ ಸಮಾಜ ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡುವಂತ ಕೆಲಸ ಮಾಡಿ ಇವತ್ತು ಯಾವುದೋ ಒಂದು ಎರಡು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗಿದೆ. ಇವತ್ತು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ತಂದಂತಿದೆ. ಇದು ಏನಾದರೂ ಮಂಡನೆಯಾಗಿ ಸರ್ಕಾರದಲ್ಲಿ ಉಗ್ರವಾದ ಪ್ರತಿಭಟನೆ ರಾಜ್ಯದಲ್ಲಿ ನಮ್ಮ ಸಮಾಜ ನಮ್ಮ ಜೊತೆ ಎಲ್ಲ ಹಿಂದುಳಿದ ಸಮಾಜಗಳು ಹಮ್ಮಿಕೊಳ್ತವೆ ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ವೀರಶೈವ ಲಿಂಗಾಯತ ಸಮಾಜದ ಸಮುದಾಯದವರು ಜನಾಂಗದವರಿದ್ದು ಈ ಒಂದು 2015ರಲ್ಲಿ ಏನು ಕಾಂತರಾಜ್ ವರದಿ ಏನಾಗಿದೆ, ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರ 2ನೇ ಸಮಿತಿಯನ್ನ ನಿರ್ಮಾಣ ಮಾಡಿ ಈಗ ನಮ್ಮ ರಾಜ್ಯದ ಜನಸಂಖ್ಯೆಯನ್ನ 2,50,00,000ಗಳಿಂದ ಎಲ್ಲ ಉಪಪಂಗಡಗಳನ್ನಾಗಿ ಮಾಡಿ ವಿಭಜಿಸಿ 66 ಲಕ್ಷಕ್ಕೆ ಜನಗಣತಿಯನ್ನು ಕುಗ್ಗಿಸಿದ್ದಾರೆ. ಈ ಒಂದು ಜನಗಣತಿಯಿಂದ ನಾವು ಜನಗಣತಿಯ ವಿರೋಧಿಗಳು ಅಲ್ಲ, ಆದರೆ ಜನಗಣತಿ ಸಹಜವಾಗಿ ನಡಿಬೇಕು, ಮನೆ ಮನೆಗೆ ಹೋಗ್ಬೇಕಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾ ಬಂದಿದ್ದೇವೆ.
ಈಗಲೂ ಕೂಡ ನಮ್ಮ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಎಲ್ಲ ಸಂಘಟನೆಗಳ ವಿನಂತಿ ಸರ್ಕಾರಕ್ಕೆ ಏನಂದ್ರೆ ನಾವು ಈಗಾಗ ಮಾಡಿದಂಥ ಜನಗಣತಿನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ತಾವು ದಯವಿಟ್ಟು ಕೂಡ ನಾಳೆ ನಡೆಯುವ 2ನೇ ತಾರೀಕಿನ ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡಬಾರ್ದಂತಕ್ಕಂಥ ಆಗ್ರಹವನ್ನು ಮಾಡ್ತಾ ನಮ್ಮ ಜನಸಂಖ್ಯೆ ನ್ಯಾಯ ಸಿಗಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ದುರ್ಬಲರಾಗಿ ಮಾಡತಕ್ಕಂತಹ ಒಂದು ಕೆಲಸದ ಷಡ್ಯಂತ್ರವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಮ ಮಠಾಧೀಶರು ಹೇಳಿದ್ದಾರೆ, ನಮ್ಮ ರಾಜಕೀಯ ಮುಖಂಡರು ಹೇಳಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಒಂದು ನಿರ್ಣಯವನ್ನು ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೇವೆ. ಮಾನ್ಯ ಸಿದ್ದರಾಮಯ್ಯರವರಲ್ಲಿ ಮತ್ತು ರಾಜ್ಯಪಾಲರಲ್ಲಿ ಒಂದು ಆಗ್ರಹಪೂರ್ವಕವಾಗಿ ಮಾತನ್ನು ಹೇಳ್ತಾ